ಮನೆಗೆ ಬಂದವ್ರನ್ನ ಬಾಗ್ಲಲ್ಲಿ ನಿಲ್ಲಿಸಿ ಮಾತಾಡೋ ಕೆಟ್ಟ ಬುದ್ಧಿ ನಮ್ ಶಿವಣ್ಣನ ಮನೆಯವ್ರಿಗೆ ಇಲ್ಲ ಅಂತ ಊರಲ್ಲಿರೋರೆಲ್ಲ ಮಾತಾಡ್ತಿದ್ರು. ಆ ಮಾತ್ ನಿಜ ಆದ್ರೆ ಒಳಗ್ ಬರ್ತೀವಿ, ಇಲ್ಲ ಅಂದ್ರೆ ಇಲ್ಲೇ ನಿಂತಿರ್ತೀವಿ. ಮೌನಂ ಸಮ್ಮತಿ ಲಕ್ಷಣಂ. ಇದ್ರ ಅರ್ಥ ನಮ್ ಶಿವು ಭಾವ ಮತ್ತೆ ಪಾರಕ್ಕ ಸೈಲೆಂಟ್ ಆಗವ್ರೆ ಅಂದ್ರೆ ಅದು ನಿಜ ಅಂತಾನೆ ಅರ್ಥ ಬೇಬಿ. ಬಾಬಾ ಉಳಿಕೋದ ಬಾ, ಈ ಮನೆ ನನಗೇನು ಹೊಸ್ತಲ್ಲ ಬಾ. ಸುತ್ತ ಬೇಬಿ. ಈ ಮನೆಗ್ ನಾನು ಒಂದ್ ದಿವಸ ಬಂದಿದ್ದೀನಲ್ಲ ಸೀನಾ. ಓ ಬೇಬಿ, ಆದ್ರೆ ಈ ಸಲ ನಾನು ಕೈ ಹಿಡ್ಕೊಂಡು ಬಂದಿದ್ದೆಲ್ಲ ಬೇಬಿ, ಅದು ರಾಜ್ಯ ರೋಷವಾಗಿ. ಆದ್ರೂ ನೋಡ್ದ ಬೇಬಿ, ಕಾಲ ಎಷ್ಟು ಬೇಗ ಬದಲಾಗ್ಬಿಡುತ್ತೆ ಅಂತ. ಮೊದ್ಲೆಲ್ಲ ಎದುರ್ಕ ಬರ್ತಾ ಇದ್ದೆ, ಆದ್ರೆ ಈಗ ಕತೆ ಬೇರೆನೇ ಐತೆ. ಹ್ಞೂ, ಮತ್ತೆ ಈ ಸ್ವಲ್ಪ ದಿನಕ್ಕೆ ಬಿಸಿಲೋಗಿ ಮಳೆ ಬರ್ಲೇಬೇಕಲ್ವಾ? ಲೈಫ್ ಸ್ಟೈಲ್ ಚೇಂಜ್ ಆಗ್ಲೇಬೇಕು. ಓಹೋ, ಶಾರದಮ್ಮ ಅವರು, ಮದರ್ ಆಫ್ ಶಿವಣ್ಣ, ಮದರ್ ಇನ್ ಲಾ ಆಫ್ ಡಾಕ್ಟರ್ ಪಾರ್ವತಮ್ಮ. ನಮಸ್ಕಾರ ಬೇಬಿ. ನಿಂಗೊಂದು ವಿಷಯ ಗೊತ್ತಾ? ಈ ಅಮ್ಮ ನಮ್ಮನೆ ಕೆಲಸ ಮಾಡ್ಕೊಂಡಿದ್ಲು. ಆಮೇಲೆ ಹೆಂಗ್ಸಿನ ಬುದ್ಧಿ ಗೊತ್ತಾಗಿ ನಾನು ನಮ್ಮವ್ವ ಕತ್ತಿಡ್ದು ಆಚೆ ಹಾಕಿದ್ವಿ. ಕರೆಯದೆ ಬರುವವನ, ಬರೆಯದೆ ಓದುವವನ, ಬರಿಗಾಲಲ್ಲೇ ನಡೆಯುವವನ ಕರೆತು ಕೆರದಲ್ಲಿ ಹೊಡೆ ಅಂತ ಸರ್ವಜ್ಞ. ಗೊತ್ತು, ಇದನ್ನ ನಮ್ಗೆ ಹೇಳ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾವ್ ಊರು ಬಿಟ್ಟಿದೀವಿ ಅಂತನಾದ್ರೂ ಅನ್ಕೊಳ್ಳಿ, ನಮಗ್ ಮಾನ ಮರ್ಯಾದೆ ಇಲ್ಲ ಅಂತನಾದ್ರೂ ಅನ್ಕೊಳ್ಳಿ, ನಮ್ಗೇನು ಆಗ್ಬೇಕಾಗಿಲ್ಲ. ಮೂರು ಬಿಟ್ಟಿದೀವಿ ಅಂತ ನೀನೇ ಹೇಳ್ತಿದ್ಯಲ್ಲವ, ಇನ್ನೇನಾಗಬೇಕಾಗಿದೆ? ಆಯ್ತಾಯ್ತಾಯ್ತಾಯ್ತು, ಇವಾಗ ಮ್ಯಾಟ್ರಿಗೆ ಬರ್ತೀವಿ. ಎಲ್ಲಿ ನೀವು ಗಂಡ ಹೆಂಡತಿ ಮುಂದಕ್ಕೆ ಬನ್ನಿ.